ಎಲ್ಲಾ ಹಿಂದೂಗಳ ಪರವಾಗಿ ನಿಮ್ಗೊಂದು ಕ್ವಶನ್ ಇದೆ. ಇತ್ತೀಚೆಗಷ್ಟೇ ಬೆಂಗಳೂರಲ್ಲಿ ನಡೆದಿರುವಂತಹ ಒಂದು ಯಾವತ್ತು ನಡಿಬಾರ್ದಿದ್ದಂತಹ ಒಂದು ಘಟನೆ. ಇವಾಗ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಪ್ರತಿದಿನ ನೀವು ಸಹ ಹೇಳ್ತಿದ್ರಿ ಗೋವಿನ ಪ್ರತಿದಿನ ಬೆಳಗ್ಗೆ ಎದ್ರೆ ನಾವು ಗೋವಿನ ಮುಖವನ್ನ ದರ್ಶನ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು. ಅಂತ ತಾಯಿ ರೂಪದಲ್ಲಿರುವಂತಹ ಗೋವಿನ ಒಂದು ಕೆಚ್ಚಲನ್ನ ಕೊಯ್ತಾರೆ. ಸೊ ಅಂತ ಅವರಿಗೆ ಚೈತ್ರ ಕುಂದಾಪುರ ಅವರ ಒಂದು ವಾರ್ನಿಂಗ್ ಆಗಿರ್ಬೋದು, ರಿಯಾಕ್ಷನ್ ಆಗಿರ್ಬೋದು, ಏನ್ ಹೇಳ್ತೀರಾ? ಅಲ್ಲ, ಇದನ್ನ ಸರ್ಕಾರ ಗಂಭೀರವಾಗಿ ತಗೊಳ್ಳೇಬೇಕು ಮತ್ತು ಸಮಾಜ ಎಚ್ಚೆತ್ಕೊಳ್ಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ, ಇದು ಬರೀ ಹಿಂದೂ ಸಮಾಜದ ಕೆಲಸ ಅಲ್ಲ, ಸಮಸ್ತ ನಾಗರಿಕ ಸಮಾಜದ ಕೆಲಸ. ಸೊ ಇಡೀ ಸಮಾಜ, ಯಾರೆಲ್ಲ ಹಾಲು ಕುಡಿತೀರಿ ಅವರೆಲ್ಲರೂ ಇದನ್ನ ಖಂಡಿಸ್ಬೇಕು. ಕನಿಷ್ಠ ಗೋವಿನ ಹಾಲಿನ ಋಣ ತೀರಿಸುವಂತ ಒಂದ್ ಸಾಮಾನ್ಯ ಪ್ರಜ್ಞೆ ಬೆಳೆಸ್ಕೊಳ್ಳಿ ನೀವು ಅನ್ನೋದನ್ನೇ ನಾನು ಕೇಳ್ತೀನಿ. ಯಾವ್ದೋ ನಾಯಿ ಕಲ್ಲೊಡಿದ್ರೆ, ಬೆಕ್ಕು ಕಲ್ಲೊಡಿದ್ರೆ ಮಾತಾಡೋರು ಇಲ್ಲಿ ಬಂದ್ ಪ್ರಾಣಿದಯ ಸಂಘಗಳು ಮಾತಾಡೋದಿಲ್ಲ. ಕಂಬಳ ಸ್ಟಾಪ್ ಮಾಡಿ ಅಂತ ಕೋರ್ಟ್ಗೆ ಹೋಗೋ ಗೊತ್ತಿರುವಂತ ಪೇಟದವರು ಅದೇ ಗೋವಿನ ಕೆಚ್ಚಲನ್ ಕತ್ತರಿಸಿದಾಗ ಎಲ್ಲಿದ್ದಾರೆ? ಯಾಕೆ ಬೈಕ್ ಬೀಗ ಹಾಕೊಂಡ್ ಕೂತಿದ್ದಾರೆ? ಸೊ ಇದು ಈ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಹೋರಾಟಗಳನ್ನು ಬದಿಗಿಟ್ಟು ಕನಿಷ್ಠ ಮಾನವೀಯತೆ ನೆಲೆಗಟ್ಟಿನಲ್ಲಿ ಬನ್ನಿ. ಹೌದು, ಗೋವು ನಮಗೆ ಧಾರ್ಮಿಕವಾಗಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರುವ ಏನು ಗೋ ಮಾತೆ ಅಂತಲೇ ಕರೆಸ್ಕೊಳ್ಳುವಂತಹ ಪ್ರಾಣಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ. ಗೋವು ನಮಗೊಂದು ಜೀವಿ ಮಾತ್ರ ಅಲ್ಲ, ಗೋವು ಬರೀ ನಮ್ಗೆ ಹಾಲು ಕೊಡಲ್ಲ, ಅದೊಂದು ನಡೆದಾಡುವ ದೇವಸ್ಥಾನ ಗೋವು. ಹಾಗಾಗಿ ಆ ನಡೆದಾಡುವ ದೇವಸ್ಥಾನದ ಮೇಲೆ ಆಗುವ ದಾಳಿಯನ್ನ ಖಂಡಿತ ಹಿಂದೂ ಸಮಾಜ ಖಂಡಿಸುತ್ತೆ. ಅದರಿಂದ ಆಚೆಗೆ ನಾಗರಿಕ ಸಮಾಜ ಅದನ್ನ, ಈಗ ನಾವ್ಯಾರೋ ಮಾತಾಡಿದಾಗ ಅದಕ್ಕೆ ಬಣ್ಣ ಕಟ್ತೀರಿ ನೀವು, ಕೇಸರಿನೋ ಹಸಿರು ಇನ್ನೊಂದು ಬಣ್ಣ ಕಟ್ತೀರಿ. ಬಿಟಾಕಿ, ಮನುಷ್ಯತ್ವ ನೋಡಿ, ಮಾನವೀಯತೆ ನೋಡಿ, ಯೋಚನೆ ಮಾಡಿ ನೋಡಿ. ಆ ಕೆಚ್ಚಲನ್ನು ಕೊಯ್ದಿರೋ ವ್ಯಕ್ತಿಯ ಕೈಗೆ ನಾಳೆ ನಮ್ಮನೆ ಹೆಣ್ಮಗಳು ಸಿಕ್ಬಿಟ್ರೆ ಇನ್ನೆಷ್ಟು ಕ್ರೂರವಾಗಿ ಅವ್ನು ನಡ್ಸ್ಕೊಳ್ಬೋದು, ಅವ್ನ ಮಾನಸಿಕತೆ ಎಷ್ಟು ಕ್ರೂರವಾಗಿರ್ಬೋದು. ಒಂದು ಗೋವನ್ನ ಕೆಚ್ಚಲನ್ನೇ ಕತ್ತರಿಸುವಂತ ಮನಸ್ಥಿತಿ ಬರುತ್ತೆ ಅಂತಂದ್ರೆ ಇವರು ಸಹಜವಾಗಿರುವ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಅನರ್ಹರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ವರ್ಗವನ್ನ ಪ್ರಶ್ನೆ ಮಾಡ್ಲೇಬೇಕಿದೆ. ಅದಕ್ಕೆ ಮುಂದೆಂದೂ ಆಗದೆ ಇರೋ ತರದ ಕಠಿಣ ಶಿಕ್ಷೆಯನ್ನು ಸಮಾಜ ಮತ್ತು ಕಾನೂನು ವ್ಯವಸ್ಥೆ ಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಶಿಕ್ಷೆ ಕೊಡುವಂತಹ ಒಂದು ಇದಿತ್ತು ಅಂತಂದ್ರೆ ನೀವ್ ಯಾವ ರೀತಿ ಶಿಕ್ಷೆ ಕೊಡ್ತಿದ್ರಿ? ಇಲ್ಲ, ಈ ದೇಶದಲ್ಲಿ ಬಹುಶಃ ನಾನು ಭಗವದ್ಗೀತೆಗೆ ಎಷ್ಟು ಬೆಲೆ ಕೊಡ್ತೇನೆ ಅಷ್ಟೇ ಸಂವಿಧಾನಕ್ಕೂ ಬೆಲೆ ಕೊಡ್ತೇನೆ. ಈ ದೇಶ ಸಂವಿಧಾನಕ್ಕಿಂತ ದೊಡ್ಡದು ಬೇರೆ ಯಾವುದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಕಾನೂನು ಏನನ್ನ ಶಿಕ್ಷೆ ಅಂತ ವಿಧಿಸುತ್ತೋ ಅದು ಇನ್ನಷ್ಟು ಕಠಿಣವಾಗಿರ್ಬೇಕು ಅನ್ನುವ ಯೋಚನೆಯಲ್ಲೇ ನಾನು ಬಿಡ್ತೇನೆ. ಅದರಿಂದ ಆಚೆಗೆ ಅವ್ರು ಮಾಡಿರುವ ಕರ್ಮಗಳಿಗೆ ಅವ್ರಿಗೆ ಶಿಕ್ಷೆ ನಾನ್ ಕೊಡೋದ್ರ ಬದಲು ಭಗವಂತ ಕೊಡ್ಲಿ ಅಂತ ನಾನು ಭಾವಿಸ್ತೇನೆ. ಕೆಚ್ಚಲಿನಲ್ಲಿ ಅಮೃತವನ್ನ ಕೊಡ್ತಾ ಇದ್ದವಳು ಗೋಮಾತೆ. ಹಾಗಾಗಿ ಮುಕ್ಕೋಟಿ ದೇವತೆಗಳಿಗೂ ನೋವಾಗಿದೆ. ಆ ಭಗವಂತನೇ ಅವ್ರಿಗೆ ಶಿಕ್ಷೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.